ಹಾಯ್. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ನೋಡ್ತಾ ಇರುವಂತ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ, ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮಗೆಲ್ಲರಿಗೆ ಸ್ವಾಗತ. ಮುರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಿಸಿದಂತ ಎಕ್ಸಾಮ್ಸ್ ಗಳನ್ನ ಏನ್ ಮಾಡಿದಾನಪ್ಪ ಅಂದ್ರ ಆಲ್ರೆಡಿ ಕಾಲ್ಫರ್ ಮಾಡಿದಾನ. 1ನೇ ತಾರೀಕು 3ನೇ ತಿಂಗಳು 2026 ಅಂದ್ರೆ ಮಾರ್ಚ್ 1ಕ್ಕ ಏನ್ ಮಾಡಿದಾನಪ್ಪ ಅಂದ್ರ ನಿಮ್ಗೆ ಎಕ್ಸಾಮ್ಸ್ ನ ಅನೌನ್ಸ್ ಮಾಡಿದಾನೆ. ಇಂದಿನಿಂದ ಅರ್ಜಿ ಏನಾಗಿದಪ್ಪ ಅಂದ್ರ ಹಾಕಕ್ಕ ಆರಂಭ ಆಗಿದೆ. ಹಾಗಾದ್ರೆ ಅರ್ಜಿಗಳನ್ನ ತಾವು ಸಲ್ಲಿಸ್ರಿ. ನಿಮ್ಮ ಪೇರೆಂಟ್ಸ್ ಗಳನ್ನ ಕರ್ಕೊಂಡು ಹೋಗಿ ನಿಮ್ಮ ಸ್ಥಳೀಯ ಶಾಲೆಗಳಿಗೆ ಯಾವ ತರ ಅರ್ಜಿಗಳನ್ನ ಸಲ್ಲಿಸಬೇಕಂತೇಳಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ತಾವು ಅದನ್ನ ನೋಡಿಕೊಂಡು ಎಕ್ಸಾಮ್ಸ್ಗಳನ್ನ ನೀವು ಎಕ್ಸಾಮ್ಸ್ ಕಡೆ ಪ್ರಿಪರೇಷನ್ಸ್ ಮಾಡ್ಕೊತೀವಿ. ನಾನು ಏನ್ ಮಾಡ್ತೀನಪ್ಪ ಅಂದ್ರ ನಿಮ್ಗೆ ಚಾಪ್ಟರ್ ವೈಸ್ ಕ್ಲಾಸಸ್ನ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಯಾವ್ಯಾವ ಚಾಪ್ಟರ್ಗಳ ಮೇಲೆ ಕ್ವಶನ್ಸ್ಗಳು ಬರ್ತಾವ ಅನ್ನೋದನ್ನ ಒಂದನ್ನ ಇಲ್ಲಿ ಕ್ವಶನ್ ಪೇಪರ್ನ ಹಾಕೊಂಡಿದ್ರಿ. ಆ ಕ್ವಶನ್ಸ್ನ ಹೇಳ್ಕೊತಾ ಈ ಚಾಪ್ಟರ್ ಮೇಲೆ ಫಿಕ್ಸ್ ಒಂದು ಕ್ವಶನ್ಸ್ಗಳು 100% ಬರ್ತಾವೆ. ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ನೋಡ್ಕೊಡ್ರಿ. ಯಾವ್ಯಾವ ಚಾಪ್ಟರ್ನ ಹೇಳ್ತೀನಿ ಅದನ್ನ ನೋಟ್ ಮಾಡ್ಕೊಡ್ರಿ. ನಾಳೆಯಿಂದ ಎಲ್ಲಾ ಚಾಪ್ಟರ್ಗಳನ್ನ ಅದರಲ್ಲಿ ಗಣಿತ ಕ್ವಶನ್ಸ್ಗಳನ್ನ ಹೆಚ್ಚು ಏನ್ ಮಾಡ್ತೀನಪ್ಪ ಅಂದ್ರೆ ಬಿಡಿಸ್ಕೊಡ್ತಿರ್ತೀನಿ. ಅದೇ ರೀತಿಯಾಗಿ ಎಲ್ಲ ಕ್ಲಾಸಸ್ ಗಣಿತ ಒಂದೇ ಅಲ್ಲ, ವಿಜ್ಞಾನ, ಸಮಾಜ ವಿಜ್ಞಾನ ಜೊತೆಗೆ ಕನ್ನಡ, ಇಂಗ್ಲೀಷು ಇವಕ್ಕೂ ಕೂಡ ಏನ್ ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊಡ್ತಿರ್ತೀನಿ. ಹಾಗಾದ್ರೆ ಯಾವ ತರ ಇದಾವೆ ಏನಿಲ್ಲ ಅಂತೇಳಿ ಒಟ್ಟ ನಿಮ್ಗೆ 48 ದಿನಗಳ ಕಾಲ ಅವಕಾಶ ಇದೆ. ನಾನು ನಿಮ್ಗೆ ಸರಿ ಸುಮಾರು ಇಲ್ಲಂದ್ರೂ ಕೂಡ 30 ದಿನ ಅಂತೂ ಕಂಪಲ್ಸರಿ ಕ್ಲಾಸಸ್ನ ಮಾಡ್ತೀನಿ. ಈ 30 ದಿನದಲ್ಲಿ ಎಷ್ಟು ಬೇಕೋ ಅಷ್ಟು ಅಂತೂ ಹೇಳ್ಕೊಟ್ಟಿರ್ತೀನಿ. ಎಲ್ಲವೂ ಫ್ರೀ ಆಗಿ ಹೇಳಿರ್ತಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಡೈಲಿ ನೋಡ್ಕೊತ ಬರ್ರಿ. ನಿಮಗೆ ಒಂದು ಹೆಲ್ಪ್ ಆಗ್ತದೆ. ಹಾಗಾದ್ರೆ ಕ್ವಶನ್ಸ್ಗಳು ಯಾವ ತರ ಬಂದವು ಸರ್? ಅಲ್ಲ 1ರಿಂದ 50ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿವೆ? ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಮೇಲಂತೂ ಒಂದು ಕ್ವಶನ್ಸ್ ಅಂತೂ ಫಿಕ್ಸ್ ಬರ್ತದೆ. ಅದಕ್ಕೆ ರಿಲೇಟೆಡ್ ಬಂದಿದೆ ವರ್ಗ ಸಂಖ್ಯೆಗಳು. ಸಂಖ್ಯಾ ಪದ್ಧತಿ ಒಳಗಡೆ ವರ್ಗ ಸಂಖ್ಯೆಗಳ ಬಗ್ಗೆ ಹೇಳಿರ್ತಾರೆ. ಒಂದು ವರ್ಗ ಅಂದ್ರೆ ಏನು? ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಗುಣಿಸ್ಕೋಬೇಕು. ಈಗ ಉದಾಹರಣೆಗೆ 2 ಇತ್ತು ಅಂತ 2ರ ವರ್ಗ ಅಂದ್ರೆ 2, 2ರಿಂದ ಗುಣಿಸ್ಕೋಬೇಕು. 2 2 4 ಆಗ್ತದೆ. ಹಿಂಗ 1ರಿಂದ 50ರ ತನಕ ನೀವು 1 2 ಬರೆದ್ರಪ್ಪ ಅಂದ್ರೆ ಅದ್ರ ಒಳಗಡೆ ಎಷ್ಟು ವರ್ಗ ಸಂಖ್ಯೆಗಳು ಸಿಗ್ತಾವ ಅಂತೇಳಿ. ವರ್ಗ ಸಂಖ್ಯೆಗಳು ಮಿನಿಮಮ್ 30 ತನ ಆದ್ರೂ ಬಾಯ್ಪಟ್ ಮಾಡಿರ್ಬೇಕು ನೀವು. ಹಾಗಾಗಿ 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರದ್ದು 25, 6ರದ್ದು 36, 7ರದ್ದು 49. 50ರ ಒಳಗಿಂದ ಅಷ್ಟೇ ಕೇಳ್ಯಾರ ಅವರು. ಹಾಗಾದ್ರೆ ಟೋಟಲ್ ಎಷ್ಟು ಸಿಕ್ಕು? ನನಗೆ 7 ಸಿಕ್ಕು. ಹಾಗಾದ್ರೆ ನೀವು ಸರಿ ಉತ್ತರವನ್ನ ಆಪ್ಷನ್ ಸಿ ನ ಏನ್ ಮಾಡ್ಬೋದಪ್ಪ ಅಂದ್ರೆ ಚೂಸ್ನ ಮಾಡ್ಬೋದು. ಎಷ್ಟು ವರ್ಗ ಸಂಖ್ಯೆಗಳಿದಾವಪ್ಪ ಅಂದ್ರೆ ಟೋಟಲ್ 7 ವರ್ಗ ಸಂಖ್ಯೆಗಳು ನಮಗೆ ಸಿಗ್ತಾವೆ. ಹಾಗಾದ್ರೆ ವರ್ಗ ಸಂಖ್ಯೆಗಳು ಅಂದ್ರೆ ಸಂಖ್ಯಾ ಪದ್ಧತಿಗಳ ಮೇಲೆ ಕ್ವಶನ್ಸ್ ಬರ್ತಾವ ಅಂತೇಳಿ ಒಂದು ಕ್ವಶನ್ಸ್ ಹಾಕ್ತಿದೆ. ಇನ್ನ ಸಮಯಕ್ಕೆ ಸಂಬಂಧಿಸಿದಂತ ಫಿಕ್ಸ್ ಕ್ವಶನ್ಸ್ ಇದು. ಸಮಯಕ್ಕಂತೂ ಇದು ಯಾವಾಗಲೂ ಚೇಂಜಸ್ಗಳು ಮಾಡಿಲ್ಲ. ಗಡಿಯಾರದ ಮೇಲೆ ಕ್ವಶನ್ಸ್. ಗಡಿಯಾರದಲ್ಲಿ ಸಮಯ 12 ಗಂಟೆಗಳುಳ್ಳ ಗಡಿಯಾರದ ಪ್ರಕಾರ 14 ಗಂಟೆ ಅಂದ್ರೆ ಎಷ್ಟು ಸಮಯ ಅಂತ ಕ್ವಶನ್ಸ್ ಕೇಳ್ಯಾರ. ಗಡಿಯಾರದಲ್ಲಿ ಒಂದು ಗಡಿಯಾರದಾಗ ನೀವು ರೈಲ್ವೆ ಸಮಯವನ್ನ 12 ಗಂಟೆ ಆದ್ಮೇಲೆ 13 ಗಂಟೆ ಅಂತ ಕರೀತಾರ ಅವರು. ಅಂದ್ರೆ ನಾವು 1 ಗಂಟೆ ಅಂತ ತಿಳ್ಕೊಬೇಕು. ಹೌದಾ? ಗಡಿಯಾರದಲ್ಲಿ 12 ಆದ್ಮೇಲೆ 1 ಅಂತ ಕರಿತೀವಿ ನಾವು. ಬಟ್ ಅವರು 13 ಅಂತ ಕೊಡ್ತಾರ. 2 ಇದ್ದಿದ್ದನ್ನ 14 ಅಂತ ತಗೋಬೇಕು. ಹಾಗಾದ್ರೆ ನಮ್ಗೆ ಕೇಳಿದಿಲ್ಲಿ 14 ಗಂಟೆ ಅಂತ ಕೊಟ್ಟಾರ. 14 ಅಂದ್ರೆ ಎಷ್ಟು? 2. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಒಳಗಡೆ ಕನ್ಫ್ಯೂಸ್ ಮಾಡ್ಯಾರ ನಿಮ್ಗೆ. ಮತ್ತೆ ಸರ್ ಇಲ್ಲಿ ಆಪ್ಷನ್ಸ್ ಒಳಗಡೆ ನೋಡ್ರಿ, ಇಲ್ಲಿ ನಾನೇ ಬಿಡ್ತೀನಿ 2 AM ಅಂತ ಕೊಟ್ಟಿದಾರ. ಇಲ್ಲಿ ಆಪ್ಷನ್ ಸಿ ಒಳಗಡೆ 2 PM ಅಂತ ಕೊಟ್ಟಾರ. ಇಲ್ಲಿ 1 PM, ನೆಕ್ಸ್ಟ್ ಇದು 1 AM, 2 ಆಪ್ಷನ್ಸ್ ಅಂತ ಹೋದು. ಈಗ ಆನ್ಸರ್ ಆಗ್ಬೇಕು ನಿಂದು 2 AM ಆಗ್ಬೇಕು, 2 PM ಆಗ್ಬೇಕು. ಎರಡು ಕಡೆ 2 ಕೊಟ್ಬಿಟ್ಟಾನ. ಅವಾಗ ನೀ ಏನ್ ಹಾಕ್ಬೇಕಪ್ಪ ಅಂದ್ರೆ ಆನ್ಸರ್ ಯಾವಾಗಲೂ 12 ಗಂಟೆ ನಂತರದ ಸಮಯವನ್ನ 12 ಗಂಟೆದ ನಂತರದ ಸಮಯವನ್ನ ಯಾವಾಗಲೂ PM ದ ಹಾಕ್ಬೇಕು. ಇದು ಫಿಕ್ಸ್ ಇದೆ. ಹೌದಾ? 12 ಗಂಟೆ ಆದ್ಮೇಲೆ 13 ಬರ್ತದ. 13 ಅಂದ್ರೆ 1. 12 ನಂತರ PM ಸ್ಟಾರ್ಟ್ ಆಗ್ತದೆ. ಇಲ್ಲಿ 14 ಕೇಳ್ಯಾರ. ಹಾಗಾದ್ರೆ 2 PM. ಇದಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ ಈ ಸರಿ ಉತ್ತರವನ್ನ ಹಾಕ್ಬರ್ಬೇಕು. ಕನ್ಫ್ಯೂಸ್ ಆಗಿ ಪಟ್ಟನ್ ನೀವೇನ್ ನೋಡ್ತೀರಿ? 2 ಅಷ್ಟೇ ನೋಡಿದ್ರಿ. 14 ಅಂದ್ರೆ 2 ಪಟ್ಟನ್ ಆನ್ಸರ್ ಬಿ ಟಿಕ್ ಮಾಡಿಬಿಡ್ತೀರಿ. ಅಲ್ಲಿ AM ಕೊಟ್ಟಾನು PM ಕೊಟ್ಟಾನ ನೋಡ್ಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಆನ್ಸರ್ ಮಾಡಿ ಆನ್ಸರ್ಸ್ನ ತಪ್ಪಾಗಿ ಬರ್ತಾರೆ. ಓಕೆ, ಸಮಯದ ಮೇಲೆ ಕೂಡ ಕ್ವಶನ್ಸ್ಗಳು ಬರ್ತಾವೆ. ಇನ್ನ ಇದು ಅಂತೂ ಭಾಳ ಏನಪ್ಪ ಅಂದ್ರೆ ರಿಪೀಟೆಡ್ ಕ್ವಶನ್ಸು. ಯಾವುದಪ್ಪ ಅಂದ್ರೆ ಸರ ದಶಮಾಂಶ ಇದ್ದಿದ್ದು ಭಿನ್ನ ರಾಶಿ ಬರೀದು, ಭಿನ್ನ ರಾಶಿ ಇದ್ದಿದ್ದು ದಶಮಾಂಶ ಬರೀದು. ಇದು ಅಂತೂ ಎಲ್ಲಾ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಮಾಡ್ತಾರೆ. ಆದರೂ ಕೂಡ ಒಂದು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತದೆ. ಏನ್ ಕೊಟ್ಟಾನ ಕ್ವಶನ್ಸ್ನ? ಏನ್ ಕೊಟ್ಟಾನ ನೋಡ್ರಿ ಮೊದಲು.
ಭಾಳ ಸಿಂಪಲ್ ಕ್ವಶನ್ಸ್ನ ಕೊಟ್ಟಾನ. ಈ ತರ ಹೆಂಗ್ ಬರಿಬೇಕು ಇದನ್ನ? ಕ್ವಶನ್ಸ್ ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ 1.67 ಅನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹೌದಾ? 1.67 ಇದನ್ನೇನು ಎದರ ಬರೀರಿ ಅಂತ ಹೇಳಿದ್ರೆ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಇದು ದಶಮಾಂಶ ರೂಪ ಇದೆ. ಭಿನ್ನರಾಶಿ ಬರಿಬೇಕಂದ್ರೆ ಪಾಯಿಂಟ್ ಬಿಟ್ಟು ಉಳಿದಿದ್ದೆಲ್ಲ ಸಂಖ್ಯೆಗಳನ್ನು ಬರ್ಕೋಬೇಕು. 1, 6, 7 ಬರಿಬೇಕು ಡಿವೈಡೆಡ್ ಬೈ ಪಾಯಿಂಟ್ ಎಷ್ಟು ಸ್ಥಾನ ಬಿಟ್ಟಿದೆ ನೋಡ್ರಿ, 1, 2 ಅಥವಾ ಬಿಡಿ 10, 100 ಸ್ಥಾನಕ್ಕಿದೆ ಅಂದ್ರೆ ಕೆಳಗಡೆ ಏನು ಬರಿಬೇಕು? 100 ಬರಿಬೇಕು. ಈ ತರ ಇರುವಂತ ಆಪ್ಷನ್ಸ್ ಎಲ್ಲೈತಿ? ಇಲ್ಲಿ 176 ಐತಿ, ಇದು 10, ಇದು 167/100 ಐತೆ. ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಇಲ್ಲಿ 10 ಇದೆ, ಇಲ್ಲಿ 1000 ಇದೆ ಕೆಳಗಡೆ, ಹೀಗಾಗಿ ಈ ಎರಡು ಆಪ್ಷನ್ಸ್ಗಳು ಕೂಡ ಕ್ಯಾನ್ಸಲ್ ಆಗ್ತವೆ. ನಮಗ ಬೇಕಾಗಿದ್ದು ಎಷ್ಟಪ್ಪ ಅಂದ್ರೆ 167 ಡಿವೈಡೆಡ್ ಬೈ ಕೆಳಗಡೆ ಎಷ್ಟಪ್ಪ ಅಂದ್ರೆ 100 ಸ್ಥಾನಕ್ಕೆ ಪಾಯಿಂಟ್ ಇರೋದರಿಂದ. ಕ್ಲಿಯರ್? ಇವು ದಶಮಾಂಶ ಇದ್ದಿದ್ದು ಭಿನ್ನರಾಶಿ, ಭಿನ್ನರಾಶಿ ಇದ್ದಿದ್ದು ದಶಮಾಂಶ ಚಾಪ್ಟರ್ ಕೂಡ ತಮಗೆ ಹೇಳ್ತೀನಿ. ನಿಮ್ಗೆ ಇನ್ನೂ ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ಅಲ್ಲಿ ಟ್ರಿಕ್ಸ್ಗಳನ್ನು ಕೂಡ ಹೇಳ್ತೀನಿ, ನೋಡ್ಕೊತಾ ಬರಬೇಕು. ಅಂದ್ರೆ ಯಾವ್ಯಾವ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳು ಬರ್ತಾವ ಅನ್ನೋದು ನಿಮ್ಗೆ ನಾನು ಮಾತ್ರ ಇಲ್ಲಿ ಹೇಳ್ತಾ ಇರೋದು. ಈಗ 3 ಚಾಪ್ಟರ್ ಮೇಲೆ ಕ್ವಶನ್ಸ್ಗಳು ಬಂದು, ಇನ್ನ ಗಡಿಯಾರ ಅಂದ್ರೆ ಸಮಯ ಅಂದ್ರೆ ಕ್ಯಾಲೆಂಡರ್ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತಾವ ಅಂತ ತಿಳ್ಕೊಬೇಕು. ಇಲ್ಲಿ ನೇರವಾದ ಪ್ರಶ್ನೆ ಕೇಳೋಣ. ಪ್ರಶ್ನೆ ಏನು ಕೇಳೋಣಪ್ಪ ಅಂದ್ರೆ ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿವೆ ಅಂತ ಕ್ವಶನ್ಸ್ನ ಕೇಳೋಣ. ಅಂದ್ರೆ ಕ್ಯಾಲೆಂಡರ್ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತಾವು. ಹಾಗಾದ್ರೆ ಒಂದು ಅಧಿಕ ವರ್ಷ ಅಂದ್ರೆ ಏನು? ಯಾವ ವರ್ಷ 4ರಿಂದ ಸಂಪೂರ್ಣವಾಗಿ ಭಾಗ ಆಗ್ತದೋ ಅದನ್ನು ಅಧಿಕ ವರ್ಷ ಅಂತ ಕರಿತೀವಿ. ಅಧಿಕ ವರ್ಷ 4 ವರ್ಷಕ್ಕೊಮ್ಮೆ ಬರ್ತದ. 2024 ಅಧಿಕ ವರ್ಷ ಇತ್ತು, 2025 ಸಾಮಾನ್ಯ ವರ್ಷ ಇತ್ತು, ಈಗ 2026 ಬಂದಿವಿ, 2026 ಕೂಡ ಸಾಮಾನ್ಯ ವರ್ಷ. ಹಾಗಾದ್ರೆ ಅಧಿಕ ವರ್ಷದಲ್ಲಿ ಎಷ್ಟು? ಒಂದು ಸಾಮಾನ್ಯ ವರ್ಷದಲ್ಲಿ 365 ದಿನ ಇರ್ತವೆ. ಎಷ್ಟು ದಿನ ಇರ್ತವೆ? 365 ದಿನ ಇರ್ತವೆ. ಆಮೇಲೆ ಕೇಳಿದಲ್ಲಿ ಅಧಿಕ ವರ್ಷ ಲೀಪ್ ಇಯರ್ ಒಳಗಡೆ ಒಂದು ದಿನ ಎಕ್ಸ್ಟ್ರಾ ಬರ್ತದ, 366 ದಿನ. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಎಷ್ಟು? ಆಪ್ಷನ್ ಸಿ. ಇನ್ನ ಇದೇ ಭಿನ್ನರಾಶಿ ಚಾಪ್ಟರ್ ಒಳಗಡೆ ಭಿನ್ನರಾಶಿ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಇಲ್ಲಿ ಒಂದು ಚಿತ್ರ ಕೊಟ್ಟಾನ, ಚಿತ್ರ ಕೊಟ್ಟು ಇದು ಭಿನ್ನರಾಶಿ ರೂಪ ಬರೀರಿ ಅಂತ ಕೊಟ್ಟಾನ. ಟೋಟಲ್ ಎಷ್ಟು ಭಾಗಗಳನ್ನ ನಾವು ಎಣಿಸ್ಬೇಕು? 1, 2, 3, 4, 5, 6, 7, 8 ಅದಾವಲ್ಲ, ಅದನ್ನ ಡಿನಾಮಿನೇಟರ್ ಛೇದದಲ್ಲಿ ಬರ್ಕೋಬೇಕು. ಎಷ್ಟು ಪಾರ್ಟ್ಸ್ ಇರ್ತಾವೋ ಅದನ್ನ ಡಿನಾಮಿನೇಟರ್ ಬರ್ಕೋಬೇಕು. ಅದ್ರ ಒಳಗಡೆ ನಮಗೇನು ಕೇಳ? ಬಣ್ಣ ಬಳಿದ ಭಾಗ. ಬಣ್ಣ ಬಳಿದಿದ್ದೆಷ್ಟು? ಇದು ಒಂದು ಬರೆದಿದ್ದಾನೆ, ಇದು ಒಂದು, ಇದು ಒಂದು. ಟೋಟಲ್ ಎಷ್ಟು ಬರೆದಿದ್ದಾರೆ? 3 ಬಣ್ಣ ಭಾಗಗಳನ್ನು ಬರೆದಿದ್ದಾರೆ. ಹಾಗಾದ್ರೆ 8ನೇಯ 3. ಇದು ಆಪ್ಷನ್ಸ್ ಐತಾ? ಎಲ್ಲಿದೆ? ಆಪ್ಷನ್ ಸಿ ದಾಗೈತೆ, 8ನೇಯ 3. ಈ ತರ ಚಿತ್ರಗಳನ್ನು ಕೊಟ್ಟು ಭಿನ್ನರಾಶಿ ರಿಲೇಟೆಡ್ ಆ ಪ್ರಶ್ನೆಗಳನ್ನು ಕೂಡ ತಮಗ ಕೇಳ್ತಾನೆ. ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರ ಅಪವರ್ತನಗಳು ಮತ್ತು ಅಪವರ್ತ್ಯಗಳು. ಈ ಕ್ವಶನ್ಸ್ಗಳು ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾವಲ್ಲ ಗೊತ್ತಾಗ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ಣ PDF ರೂಪದಲ್ಲಿ ಹೇಳ್ತೀನಿ, ಅವಾಗ ಜೂಮ್ ಆಗ್ತವೆ. ಬಟ್ ಪೂರ್ಣ ಈ ತರ ಮಾಡಿ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಕ್ವಶನ್ಸ್ ಕೂಡ ಬರಿತೀನಿ. ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಇಲ್ಲಿ 4ರ ಅಪವರ್ತನಗಳು. ಸರ್ 4ರ ಅಪವರ್ತನಗಳನ್ನು ಬರೆಯಿರಿ ಅಂತ ಕೊಡ್ತಾನೆ. ಹೌದಾ? 4ರ ಅಪವರ್ತನಗಳನ್ನು ಬರೆಯಿರಿ. ಏನ್ ಬರೀಬೇಕು ಅವಾಗ? ಅಪವರ್ತನಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅನ್ನೋದು ಗೊತ್ತಿರ್ಬೇಕು. ಫಸ್ಟ್ ಅಪವರ್ತನಗಳು ಸ್ಟಾರ್ಟ್ ಆಗುವುದೇ 1ರಿಂದ. ಅದು ಏನೇ ಕೇಳಲಕ್ಕ ಫಸ್ಟ್ 1 ಅಂತೂ ಬರೀಬೇಕು. ಅದು ಭಾಜ್ಯ ಸಂಖ್ಯೆ ಅಪವರ್ತನ ಕೇಳಲಿ, ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಕೇಳಿ ಸ್ಟಾರ್ಟಿಂಗ್ ಅಪವರ್ತನಗಳನ್ನ 1 ಬರಿಬೇಕು. 1 ಬರದೆ ಇಲ್ಲಿ ಎಷ್ಟರದ್ದು ಕೇಳೋಣ? 4 ಕೇಳೋಣ, ಕೊನೆಗೆ 4 ಬರಿಬೇಕು. ಫಸ್ಟ್ ಕೆಲಸ ಇಷ್ಟು ತರ ಮಾಡ್ಬೇಕು. ಫಸ್ಟ್ ಅಪವರ್ತನಗಳ ಸ್ಟಾರ್ಟಿಂಗ್ 1 ಬರಿಬೇಕು, ಎಷ್ಟರದ್ದು ಕೇಳಿರ್ತಲ್ಲ ಅದನ್ನ ಲಾಸ್ಟ್ ಬರಿಬೇಕು. ಇದು ಆಪ್ಷನ್ಸ್ ಐತೆ ನೋಡ್ರಿ, 1, 2 ಐತಿ, ಇದ್ರಾಗ 4 ಲಾಸ್ಟ್ಗೆಲ್ಲ. ಈಗ ಇದು ಆಪ್ಷನ್ಸ್ ಹೋಯ್ತು. ಇಲ್ಲಿ 2, 3 ಐತಿ, ಕೊನೆಗೂ 1 ಇಲ್ಲ, ಲಾಸ್ಟಿಗೂ 4 ಇಲ್ಲ, ಇದನ್ನು ಆಪ್ಷನ್ಸ್ ಹೋಯ್ತು. ಮೊದಲು ಆಪ್ಷನ್ಸ್ ತೆಗೆದು ಹೋಗೋದೆ. ಈಗ ನೆಕ್ಸ್ಟ್ ನೋಡ್ರಿ, ಇದ್ರಾಗ 1 ಐತಿ, 4 ಐತಿ, ಇದ್ರಾಗ 1 ಐತಿ, 4 ಐತಿ. ಹಾಗಾದ್ರೆ 1, 4 ಮತ್ತೆ ಯಾವ ಮಧ್ಯ ಬರ್ತದ? 2ರ ಮಧ್ಯ ಬರ್ತದ. 4 3ರ ಮಧ್ಯ ಬರ್ತದಲ್ಲ? ಇಲ್ಲ. ಹೀಗಾಗಿ 1, 2, 4 ಮುಗಿತ ಅನ್ಸರ. ಇಲ್ಲಿ 3 ಕೊಟ್ಟನ, ಇದು ಆಪ್ಷನ್ಸ್ ಐತಿ. ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. 1, 2, 4 ಇರುವಂತ ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಇದಾಕೈತಿ. ಡಿ ಸರಿ ಉತ್ತರ ಆಗ್ತದೆ. ಕ್ಲಿಯರ್? ಇದು ಈ ತರ ಪ್ರಶ್ನೆಯನ್ನ ತಾವು ಕೇಳ್ತಾರ. ಇನ್ನ ಇದನ್ನ ಬಿಟ್ರ ಸರ ಇಲ್ಲಿ ಇನ್ನೊಂದು ಪ್ರಶ್ನೆ ಕೊಟ್ಟಾನ. ಪ್ರಶ್ನೆ ಏನ್ ಕೊಟ್ಟಿದ್ದಾನ? ಈ ತರ ಕೊಟ್ಟಿದ್ದಾನೆ, 2/9
ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 63 ಕೊಟ್ಟಾನ. ನೆಕ್ಸ್ಟ್ ಪ್ರಶ್ನೆ, ಹಾಗಾದ್ರೆ ಎಕ್ಸ್ ನ ಬೆಲೆ ಏನು ಅಂತ ಕೊಟ್ಟಾನ. ಅಲ್ಲಿ ಎಕ್ಸ್ ನ ಬೆಲೆ ಏನು, ಹಾಗಾದ್ರೆ ಇಲ್ಲಿ ಇರುವಂತ ಎಕ್ಸ್ ನ ಬೆಲೆ ಏನು? ನೀವು ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಸರ್ ಇಲ್ಲಿ 9 ಐತಿ, 9 ಎಷ್ಟಲೇ 63 ಹಾಕದ, 9 7 ಅಂದ್ರೆ ಕೆಳಗಡೆ ಎಷ್ಟರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಈಗ 9 7 63. ಹಾಗಾದ್ರೆ ನೀನು ಕೂಡ 2 ಎಷ್ಟಲೇ ಇಲ್ಲಿ 7ರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿ ಅಂದ್ರೆ ಇನ್ನು 7ರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 2 7 ಎಷ್ಟು ಅಂದ್ರೆ 14. ಹಾಗಾದ್ರೆ ಎಕ್ಸ್ ಜಾಗದಾಗ ಏನು ಇರಬೇಕಾಗಿತ್ತು, 14 ಇರಬೇಕಾಗಿತ್ತು. ಹಾಗಾದ್ರೆ 14 ಐತಿ ಆಪ್ಷನ್ಸ್ನಾಗ, ಬಿ ದಾಗ ಐತಲ್ಲ, ಬಿ ರೈಟ್ ಆನ್ಸರ್. ಸರ್ ಒಂದ್ ವೇಳೆ 2/9 ಐತಿಲ್ಲ, ಅದು 14/63, ಇಲ್ಲಿ 14/63 ಅಂತ ತಿಳ್ಕೊ. ಎರಡು ಈಕ್ವಲ್ ಆಗ್ಬೇಕಂತ ಹೇಳ್ಯಾರ. ಎರಡು ಈಕ್ವಲ್ ಆಕೈತಿ ನೋಡ್ರಿ, ಚೆಕ್ ಮಾಡ್ರಿ. ನೋಡ್ರಿ 7 2 14, 7 9 63, ಇದನ್ನು 2/9, ಇದನ್ನು 2/9 ಬಂತಲ್ಲ. ಹಾಗಾದ್ರೆ ನಮ್ಗ ಅಲ್ಲಿ ಬರ್ಬೇಕಾದಂತ ಎಕ್ಸ್ ಬೆಲೆ ಏನಪ್ಪಾ ಅಂದ್ರೆ 14. ಇದಕ್ಕೆ 100% ಸರಿ ಉತ್ತರ ಆಗಿರ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನ್ ಕೊಟ್ಟಾನ ಸರ್, 1 3 7 8 ಮೀಟರ್ಗಳನ್ನ ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ, ಕಿಲೋಮೀಟರ್ದಾಗ ಕೊಟ್ಟಿದ್ದಾನೆ. 1378 ಮೀಟರ್ ಇದೆ. ಇದನ್ನ ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ 1 ಕಿಲೋಮೀಟರ್ ಅಂದ್ರೆ ಏನು, 1000 ಮೀಟರ್ ಅಂತ ಕೇಳ್ತೀವಿ. ಹಾಗಾದ್ರೆ ನೀ 1000 ಸ್ಥಾನಕ್ಕೆ ಒಂದು ಪಾಯಿಂಟ್ ಇಡ್ಬೇಕು. ಬಿಡಿ 10 100 1000 ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಟ್ಟು ಕಿಲೋಮೀಟರ್ ಅಂತ ಬರ್ದು ಬಿಡ್ಬೇಕು ಅಷ್ಟೇ. ಇದು ಅದರ ಆನ್ಸರ್ ಆಗಿರ್ತದೆ. ಎಲ್ಲೈತೆ ನೋಡಿ, ಇಲ್ಲಿ 13 ಪಾಯಿಂಟ್ ಅಂತಿದೆ, ಇದು ಆಯ್ತು. ಇದು ಟೋಟಲ್ ಹೊಳ್ಳಿ 18 ಅನ್ನ, ಇದು 0 ಪಾಯಿಂಟ್ ಅಂತ, ಇದು ಆಯ್ತು. ಆಪ್ಷನ್ಸ್ ಡಿ ರೈಟ್ ಆನ್ಸರ್. 1.378 ಕಿಲೋಮೀಟರ್ ಅಂತ ಅಲ್ಲಿ ಬರ್ತಾನೆ ನೋಡ್ರಿ. ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಸರ್ 10y = 80 ಆದ್ರೆ y ನ ಬೆಲೆ ಎಷ್ಟು ಅಂತ ಕ್ವಶನ್ಸ್ ನ ಕೊಟ್ಟ. ಈ ತರ ಕೊಟ್ಟಾರ, 10y ಯು 80 ಆದರೆ y ನ ಬೆಲೆ ಎಷ್ಟು ಅಂತ ಕ್ವಶನ್ಸ್ ನ ಕೊಟ್ಟಾರ. ಇದು ನಿಮಗೆ ಯಾವ ತರ ಹೇಳ್ತೇನೆ, ಇದನ್ನ ನೋಡಿ ಆನ್ಸರ್ನ ಮಾಡ್ಬೋದು. ಇಲ್ಲಿ ಏನು ಇರ್ಲಿಕ್ಕಂದ್ರೆ ಮಲ್ಟಿಪ್ಲಿಕೇಶನ್ಸ್ ಇರ್ತದ ಅಂತ ತಿಳ್ಕೊಬೇಕು. 10 ಮತ್ತು y ನಡುವೆ ಏನು ಇರ್ಲಿಕ್ಕಂದ್ರೆ ಏನಿರ್ತದ, ಮಲ್ಟಿಪ್ಲಿಕೇಶನ್ಸ್. ಹಾಗಾದ್ರೆ ನೋಡ್ರಿ, ಈಕ್ವಲ್ ಟು 80 ಆದ್ರೆ 10ಕ್ಕೆ ಇಲ್ಲಿ ಎಷ್ಟಕ್ಕಲ್ಲೇ ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ 80 ಬರ್ತದ. 10 8ಲೆ 80 ಅಂತ ಇದೆಯಾ, 8ನೇ ಹಾಕ್ಬೇಕು ನೀ, ಮತ್ತೆ ಬೇರೆ ಸಂಖ್ಯೆ ಹಾಕಕ್ ಬರಲ್ಲ 80 ಆಗ್ಬೇಕಂದ್ರೆ. ಹಾಗಾದ್ರೆ 10 8ಲೆ 80 ಅನ್ನೋದಾದ್ರೆ y ಬೆಲೆ ಎಷ್ಟಾಯ್ತು, 8 ಆಯ್ತು. ಇದು ಕಾಮನ್ ಸೆನ್ಸ್, ಏನಿದು ಕಾಮನ್ ಸೆನ್ಸ್. ಹಾಗಾದ್ರೆ ಆಪ್ಷನ್ಸ್ ಎ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ 8. ಸರಿ, ಇದು ಹೆಂಗ್ ಮಾಡ್ಬೇಕು ಇಲ್ಲಿಕಪ್ಪ ಅಂದ್ರೆ 10y ಆಯ್ತಾ, 10y = 80 ಐತಾ, 80 y ಜೊತೆ ಇರೋದು ನನ್ಗೆ ಏನ್ ಕ್ಯಾನ್ಸಲ್ ಆಗ್ಬೇಕಾಗಿದೆ, 10 ಕ್ಯಾನ್ಸಲ್ ಆಗ್ಬೇಕಾಗಿದೆ. ಹಾಗಾದ್ರೆ y ಜೊತೆ ಇರೋ 10 ಕ್ಯಾನ್ಸಲ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ 10ರಲ್ಲೇನೆ ನೀವು ಭಾಗಿಸ್ಬೇಕು. ಹಾಗಾದ್ರೆ ಇದ್ರಲ್ಲೇ 10 ಇದಕ್ಕೆ ಈ ಕಡೆ 10ರಲ್ಲೇ ಭಾಗಿಸಿದೆ ಅಂದ್ರೆ LHS RHS ಕೂಡ 10ರಲ್ಲೇನೆ ಭಾಗಿಸ್ಬೇಕು. ಅಂದ್ರೆ ಇಕ್ವೇಶನ್ಸ್ ಗಳನ್ನು ಮ್ಯಾಚ್ ಮಾಡ್ಬೇಕಂದ್ರೆ ಒಂದೇ ಸಂಖ್ಯೆಲಿಂದ ಭಾಗಿಸ್ಬೇಕು ಎರಡು ಸೈಡ್. ಈಗ ನೋಡಿ 10 10 ಆಯ್ತು, y ಉಳಿತು. 10 1ಲೆ 10, 10 8ಲೆ 80. ಹಾಗಾದ್ರೆ y = ಎಷ್ಟು ಬಂತು, 8 ಬಂತು. ಹಾಗಾದ್ರೆ ಈ ತರ ನಾವು ಕೂಡ ಈ ಆನ್ಸರ್ನ 8 ಅಂತೇಳಿ ನಾವು ಹೇಳ್ಬಹುದು. ಕ್ಲಿಯರ್? ಈ ಕ್ವಶನ್ಸ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ 40ರ ಸಂಖ್ಯೆಯನ್ನ ರೋಮನ್ ಅಕ್ಷರದಲ್ಲಿ ಬರೆಯಿರಿ ಅಂತ ಕೊಟ್ಟ. 40ನ್ನ ರೋಮನ್ ಅಂಕೆದಾಗ ಬರಿಬೇಕಂತ ಹೇಳ. ಸರ್ ರೋಮನ್ ಅಂಕೆಗಳನ್ನ ಬಹಳ ಸುಲಭವಾಗಿ ನೀವು ನೆನಪಿಟ್ಕೋಬೇಕು. ಇದು ಅಂತೂ ಒಂದು ಕ್ವಶನ್ಸ್ ಅಂತೂ ಫಿಕ್ಸ್ ಬರ್ತದೆ. 40ನ್ನ ರೋಮನ್ ಅಂಕಿ 40ನ್ನ ಬರಿಬೇಕಾದ್ರೆ ಮೊದಲು 10ನ್ನ ಎಕ್ಸ್ ಅಂತ ಬರ್ತೀರಿ, ಡಬಲ್ ಎಕ್ಸ್ ಅಂದ್ರೆ 20, ಟ್ರಿಬಲ್ ಎಕ್ಸ್ ಅಂದ್ರೆ 30. ಈಗ 40 ಬರಿಬೇಕು ಕೇಳ್ಯಾರ. ಮೊದಲು 50 ಬರಿತೀನಿ. 50 ಅಂದ್ರೆ ಎಲ್, 50 ಅಂದ್ರೆ ಏನು, ಎಲ್. ಎಲ್ಲಕ್ಕ 10 ಕಡಿಮೆ ಅಂದ್ರೆ XL. ಎಲ್ ಅಂದ್ರೆ 50 ಹಿಂದೆ ಬರೆದ್ರೆ 10 ಅಂದ್ರೆ ಎಕ್ಸ್. ಹಾಗಾದ್ರೆ 50ಕ್ಕ 10 ಕಡಿಮೆ ಅದಂದ್ರೆ XL ಅಂದ್ರೆ ಇದು 40 ಆಯ್ತು. ಸೊ ಈಗ 60 ಬರೀದಂದ್ರೆ ನೋಡ್ರಿ, ಎಲ್ ಅಂದ್ರೆ 50 ಆಯ್ತು, ಎಲ್ ಅಂದ್ರೆ 50 ಆಯ್ತು. 50ಕ್ಕೆ 10 ಅಂದ್ರೆ 60 ಆಗ್ತದಲ್ಲ. ಹಾಗಾದ್ರೆ ಎಕ್ಸ್ ಮುಂದೆ ಬರೆದ್ರಪ್ಪ ಅಂದ್ರೆ 60. ಅರ್ಥ ಆಯ್ತಾ? ಇದು 60. ಅದೇ ಮತ್ತಿನ್ನ ಎಲ್ ಡಬಲ್ ಎಕ್ಸ್ ಅಂದ್ರೆ 70, ಎಲ್ ತ್ರಿಬಲ್ ಎಕ್ಸ್ ಅಂದ್ರೆ ಎಲ್ ಡಬಲ್ ಎಕ್ಸ್ ಅಂದ್ರೆ 70, ಎಲ್ ತ್ರಿಬಲ್ ಎಕ್ಸ್ ಅಂದ್ರೆ 80 ಆಯ್ತು. ಈಗ 90 ಬರೀದಂದ್ರೆ ಅಷ್ಟಿಗೆ 100 ಅನ್ನೋಕೆ ಗೊತ್ತಿರ್ಬೇಕು. 100 ಅಂದ್ರೆ ಏನಪ್ಪಾ ಅಂದ್ರೆ ಸಿ. 100ಕ್ಕೆ 10 ಕಡಿಮೆ ಅಂದ್ರೆ ಹಿಂದೆ ಬರಿಬೇಕು. XC ಅಂದ್ರೆ 90. ಹೌದಾ? 200 ಅಂದ್ರೆ ಡಬಲ್ ಸಿ, 300 ಅಂದ್ರೆ ತ್ರಿಬಲ್ ಸಿ. ಈಗ 400 ಬರಿ ಅಂತ ಹೇಳ್ತಾನೆ. 400 ಬರಿ ಅಂದ್ರೆ ಡಿ ಅಂದ್ರೆ 500. ಡಿ ಅಂದ್ರೆ 500. ಈ 500ಕ್ಕೆ 100 ಕಡಿಮೆ, ಸಿ ಡಿ 400. ಮುಂದೆ 600 ಬರಿ ಅಂದ್ರೆ ಡಿ ಅಂದ್ರೆ 500. 500ಕ್ಕೆ 100 ಹೆಚ್ಚಿಗೆ, ಡಿ ಸಿ ಅಂದ್ರೆ 600. ಹಿಂಗೆ ಬರ್ಕೊತ ಹೋಗ್ಬೇಕು. ಓಕೆ,
ಇದನ್ನ ರೋಮನ್ ಹಾಕಿ ಚಾಪ್ಟರ್ ಬಂದಾಗ ಮತ್ತೆ ಒಂದ್ಸತ ಅಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ಇಲ್ಲಿ ನೋಡಿದಾಗ ಕ್ವಶನ್ಸ್ ಈ ಥರ ಇದೆ. 4378ರಲ್ಲಿ 4378ರಲ್ಲಿ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಕ್ರಮವಾಗಿ ಅಂತ ಕೊಟ್ಟಾನ. ಫಸ್ಟಿಗೆ ಮುಖಬೆಲೆ ಕೊಟ್ಟಾನ. ಮುಖಬೆಲೆ ಅಂದ್ರೆ ಅಲ್ಲಿ ಏನಿರ್ತದಲ್ಲ ಅದೇ. ಇಲ್ಲಿ 3 ಕೇಳಲ್ಲ, ಮುಖಬೆಲೆ ಏನಾಗಿರ್ತದ 3 ಆಗಿರ್ತದೆ. ಸ್ಥಾನ ಬೆಲೆ, ಸ್ಥಾನ ಅಂದ್ರೆ ಬಿಡಿ 10 100, ಇದು 100 ಸ್ಥಾನದಾಗ ಐತಿ. ಇದ್ರ ಬೆಲೆ ಏನಾಗ್ತದ 300 ರೂಪಾಯಿ ಆಗ್ತದೆ. ಇದ್ರ ಬೆಲೆ ಏನಾಗ್ತದ 300 ರೂಪಾಯಿ ಆಗ್ತದೆ. ಸ್ಥಾನ ಅಂದಾಗ 100 ಸ್ಥಾನ, ಬೆಲೆ ಅಂದಾಗ 300 ರೂಪಾಯಿ, ಮುಖ ಬೆಲೆ ಅಂದಾಗ 3. ಹಾಗಾದ್ರೆ 3 ಮತ್ತು 300 ಆಪ್ಷನ್ಸ್ ಎದಾಗ ಇದೆ. ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆ, 4 ಪೆನ್ಸಿಲ್ಗಳ ಒಟ್ಟು ಬೆಲೆ 16 ರೂಪಾಯಿ ಆಯ್ತು. ಅಂದ್ರೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು? 4 ಪೆನ್ಸಿಲ್ ಕೂಡಿ 16 ರೂಪಾಯಿ ಆಯ್ತು. ಒಂದು ಪೆನ್ಸಿಲ್ ಬೆಲೆ ಅಂದ್ರೆ ಡಿವೈಡೆಡ್ ಬೈ 4 ಮಾಡ್ಬೇಕು. 4 1 4, 4 4 16. ಹಾಗಾದ್ರೆ ಒಂದು ಪೆನ್ಸಿಲ್ಗೆ ಎಷ್ಟಪ್ಪ ಅಂದ್ರೆ 4 ರೂಪಾಯಿ ಅನ್ನೋದು ಗೊತ್ತಾಯ್ತು. ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಕ್ಲಿಯರ್? ಇನ್ನು ನೆಕ್ಸ್ಟ್, ಆಯತಘನದಲ್ಲಿರುವ ಕೋನಗಳ ಸಂಖ್ಯೆ. ಇದು 3 ಆಯಾಮದ ಆಕೃತಿಗಳ ಮೇಲೆ ಇರುವಂತಹ ಪ್ರಶ್ನೆ. ಇದು ಒಂದು ಕಂಪಲ್ಸರಿ ಬರ್ತದ. ಆಯತಘನದಲ್ಲಿರುವ ಕೋನಗಳ ಸಂಖ್ಯೆ ಎಷ್ಟು? ಒಂದು ಆಯತಘನ ಅಂತ ಕರಿತೀರಿ, ಹೌದಾ? ಈ ಆಯತಘನದಲ್ಲಿರುವಂತಹ ಕೋನಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ನ ಕೊಟ್ಟಾನ. ಇಲ್ಲಿ ಆಯತಘನದಲ್ಲಿ ಮುಖಗಳು ಕೇಳಿದ್ರೆ 6, ಶೃಂಗಗಳು ಕೇಳಿದ್ರೆ 8, ಅಂಚುಗಳು ಕೇಳಿದ್ರೆ 12. ಅದಕ್ಕೆ ಇಲ್ಲಿ ಕೋನಗಳ ಕಡೆನ ಅಂಚುಗಳು ಡಬಲ್ ಹೊಡಿಬೇಕು, 24 ಇವೆ ಕೋನಗಳು. ಹೀಗಾಗಿ ಆಪ್ಷನ್ಸ್ ಸಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಕ್ಲಿಯರ್? ಇನ್ನು ನೆಕ್ಸ್ಟ್ ಇಲ್ಲೇನು ನೆಕ್ಸ್ಟ್ ಕ್ವಶನ್ಸ್ ಕೊಟ್ಟಿದ್ದಾನೆ. 5/8, 3/8 ಇದ್ರಾಗ ಹೋಲಿಸಿದಾಗ ಯಾವುದು ದೊಡ್ಡದು ಅಥವಾ ಹೋಲಿಸಿದರೆ ಚಿಕ್ಕದು ದೊಡ್ಡದು ಅಂತ ಕೊಟ್ಟಾನ. ಅವಾಗ ಏನು ಮಾಡಬೇಕು? 8ನೇ 5ಅನ್ನ 8ನೇ 3ಕ್ಕೆ ರೋಡನ್ನೇ ಹೋಲಿಸಿದಾಗ ಚಿಕ್ಕದೋ ದೊಡ್ಡದೋ ಸಮವೋ ಯಾವುದು ಅಲ್ಲ ಅಂತ ಕೊಟ್ಟದ. ಛೇದಗಳು ಸಮ ಅದಾವ. ಛೇದಗಳಲ್ಲಿ ಸಮ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದಿರ್ತದೋ ಅದು ದೊಡ್ಡ ಭಿನ್ನರಾಶಿ. ಅಂಶದಲ್ಲಿ ದೊಡ್ಡದೈತೆ, ಹಾಗಾಗಿ ಇದು ದೊಡ್ಡದಿದೆ. ಹೀಗಾಗಿ ಆಪ್ಷನ್ಸ್ ಬಿ ಏನು ಹಾಕ್ಬೇಕಪ್ಪ ಅಂದ್ರೆ ನೀವು ಸರಿ ಉತ್ತರವನ್ನು ಹಾಕ್ಬೇಕಾಗ್ತದೆ. 8ನೇ 5ಅನ್ನ 8ನೇ 3 ರೋಡನ್ನು ಹೋಲಿಸಿದ್ರೆ ಇದು ಏನಾಗ್ತದಪ್ಪ ಅಂದ್ರೆ ದೊಡ್ಡದಾಗ್ತದೆ. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, 178 ಡಿಗ್ರಿ ನೋಡ್ರಿ, 178 ಡಿಗ್ರಿ 178 ಡಿಗ್ರಿ ಎಂಬುದು ಈ ಕೋನದ ವಿಧಾನ. ನೋಡ್ರಿ, ಕೋನಗಳ ಬಗ್ಗೆ ಗೊತ್ತಿರ್ಬೇಕು. ಕೋನಗಳ ಮೇಲೆ ಕ್ವಶನ್ಸ್ ಅಂತೂ ಬಂದೇ ಬರ್ತವೆ. ಇಲ್ಲಿ ನೋಡ್ರಿ, ಲಘು ಕೋನ ಅಂದ್ರೆ ಏನು? 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಲಂಬ ಕೋನ ಕರೆಕ್ಟ್ 90 ಡಿಗ್ರಿ ಇರಬೇಕು. ಸರಳ ಕೋನ 180 ಡಿಗ್ರಿ ಇರಬೇಕು. ಬಟ್ ಇಲ್ಲಿ ವಿಶಾಲ ಕೋನ 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 178 180 ಕಡಿಮೆ ಐತಿ, ಹೀಗಾಗಿ ಇದು ವಿಶಾಲ ಕೋನ. ಇದು ವಿಶಾಲ ಕೋನ. ಇನ್ನು ನೆಕ್ಸ್ಟ್, 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವೊಂದು ಹೊಂದಿರುವ ವ್ಯಾಸ ಎಷ್ಟು ಅಂತ ನೋಡ್ರಿ. ಇದೊಂದು ವೃತ್ತ ಅಂತ ಕೊಡ್ರಿ. ತ್ರಿಜ್ಯ ಅಂದ್ರೆ ಇದು 3 ಸೆಂಟಿಮೀಟರ್ ಆಗುತ್ತೆ. ತ್ರಿಜ್ಯ ಅಂದ್ರೇನು? ಒಂದು ವೃತ್ತ ಕೇಂದ್ರದ ಮೂಲಕ ಪರಿಧಿಗೆ ಟಚ್ ಆಗಿರ್ಬೇಕು, ಅದನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ಆ ತ್ರಿಜ್ಯ ಎಷ್ಟೈತಿ? 3 ಸೆಂಟಿಮೀಟರ್ ಆಗುತ್ತೆ. 3 ಸೆಂಟಿಮೀಟರ್ ಅದು. ಹಾಗಾದ್ರೆ ನಮ್ಗೆ ವ್ಯಾಸ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. ಸರ್ ಇಲ್ಲಿ ಅಂತ ಇದು 3 ಸೆಂಟಿಮೀಟರ್ ಅದಂದ್ರೆ ಇದನ್ನು ಕೂಡ ಇಲ್ಲಿಗೆ ಏನಾಗ್ತದೆ 3 ಸೆಂಟಿಮೀಟರ್ ಇರ್ತದ. ಇದು ಎಷ್ಟು ಇರ್ತದ? ಇದನ್ನು ಅಷ್ಟೇ ಇರ್ತದೆ. ಹಾಗಾದ್ರೆ ಟೋಟಲ್ ಕೂಡಿಸಿದಾಗ ಎಷ್ಟಾಯ್ತು? 3 3 6 ಆಗ್ತದೆ. ಹಾಗಾದ್ರೆ 6 ಸೆಂಟಿಮೀಟರ್ ಇದಕ್ಕೆ ಏನಾಗ್ತದೆ ಅಂದ್ರೆ ಸರಿ ಉತ್ತರ ಆಗ್ತದೆ. ವ್ಯಾಸ 3 ಸೆಂಟಿಮೀಟರ್ ತ್ರಿಜ್ಯ ಐತಂದ್ರೆ ನೀವು ಲೆಕ್ಕ ಮಾಡೋ ಅವಶ್ಯಕತೆ ಇರಂಗಿಲ್ಲ, ಅದ್ರ ಡಬಲ್ ಹೊಡೆದು ಬಿಡಬೇಕು. 3 ಡಬಲ್ 6 ಸೆಂಟಿಮೀಟರ್ ವ್ಯಾಸ ಇರ್ತದೆ. ಇಲ್ಲಿ 4 ಇತ್ತಂದ್ರೆ 4 ಡಬಲ್ 8, ವ್ಯಾಸ ಎಷ್ಟಾಗ್ತದೆ? 8 ಆಗ್ತದೆ. ಈ ತರ ನಾವು ಆನ್ಸರ್ಸ್ಗಳನ್ನ ಮಾಡಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ ಅಂತ ಪ್ರಶ್ನೆ ಕೇಳ. ಹೌದಾ? 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಹೇಳಿದ್ದು ಎಷ್ಟೇ ಅಲ್ಲಿ ಎಷ್ಟು? 9 ಮೀಟರ್. ಹಾಗಾದ್ರೆ 9 ಮೀಟರ್ ಅಂದ್ರೆ 9 × 100 ಮಾಡಿದಾಗ 900 ಬರ್ತತಿಲ್ಲ. ಹಾಗಾದ್ರೆ 900 ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಸರ 5 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ ಇರುವುದು. ಹೌದಾ? ಇಲ್ಲೊಂದು ಚೌಕ ಇದೆ ಅಂತ ತಿಳ್ಕೊಡ್ರಿ. ಇಲ್ಲೇ ಬರ್ಬಿಡ್ತೀನಿ. ಇದೊಂದು ಚೌಕ 5 ಸೆಂಟಿಮೀಟರ್ ಇರುತ್ತೆ. 5 ಸೆಂಟಿಮೀಟರ್ ಇರುವಂತ ಚೌಕದ ಸುತ್ತಳತೆ. ಚೌಕದ ಸುತ್ತಳತೆ ಅಂದಾಗ ಸುತ್ತಳತೆಯಿಂದ ಕೂಡಿಸ್ಬೇಕು, ವಿಸ್ತೀರ್ಣದಿಂದ ಗುಣಿಸ್ಬೇಕು. ಇದು 5 ಇತ್ತಂದ್ರೆ ಇದನ್ನು 5 ಇರ್ತದ, ಇದನ್ನು 5 ಇರ್ತದ, ಇದನ್ನು 5 ಇರ್ತದ. ಅಂದ್ರೆ ಚೌಕಕ್ಕೆ 4 ಬಾಹುಗಳು ಇರ್ತವ. 5 4 20 ಅನ್ನಬೇಕು ಡೈರೆಕ್ಟ್.
ಯಾಕಂದ್ರೆ 5 5 10 10 1 5 15 15 1 5 20 ಸೆಂಟಿಮೀಟರ್ ತಪ್ಪ ಅಂದ್ರೆ ಸೆಂಟಿಮೀಟರ್ದಾಗ ಬರೀಬೇಕು ಆನ್ಸರ್. ಹಾಗಾಗಿ 20 ಸೆಂಟಿಮೀಟರ್. ಹೌದಾ, 5 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ 20 ಸೆಂಟಿಮೀಟರ್ ಆಗಿರ್ತದ. ನೆಕ್ಸ್ಟ್ 20ರಿಂದ ಹಿಡಿದು 30ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕ್ವಶನ್ಸ್ ಕೊಟ್ಟಾನ. ನಾವು 20ರಿಂದ ಹಿಡಿದು 30ರ ತನಕ ಒಂದೋ ಎರಡೋ ಬರ್ದೇವು ಅಂದ್ರೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವೆ ನೋಡ್ರಿ. ಆಪ್ಷನ್ಸ್ಗಳನ್ನ ಮೊದಲ ರಿಮೂವ್ ಮಾಡಬೇಕು. ಆಪ್ಷನ್ಸ್ ಎ ಒಳಗಡೆ 21 23 ಐತಿ. 21 ಇದು ಭಾಜ್ಯ ಸಂಖ್ಯೆ, ಹೀಗಾಗಿ ಆಪ್ಷನ್ಸ್ ಎ ಆಗಲ್ಲ. ಸಿ ಒಳಗಡೆ ನೋಡ್ರಿ 27 ಕೊಟ್ಟಾನ. 27 ಕೂಡ 9ರ ಮಧ್ಯ ಆಗೈತಿ, 3ರ ಮಧ್ಯ ಆಗೈತಿ. ಇದು ಕೂಡ ಭಾಜ್ಯ ಸಂಖ್ಯೆ, ಇದು ಆಪ್ಷನ್ಸ್ ಆಗಲ್ಲ. ಇನ್ನು 30 5ರ ಮಧ್ಯ ಆಗೈತಿ, 6ರ ಮಧ್ಯ ಆಗೈತಿ, 10ರ ಮಧ್ಯ ಆಗೈತಿ, 3ರ ಮಧ್ಯ ಆಗೈತಿ 30, ಹೀಗಾಗಿ 30 ಬರಂಗಿಲ್ಲ. ಈಗ ಉಳಿದಿದ್ದು ಒಂದೇ ಆಪ್ಷನ್ಸ್ 23 ಮತ್ತು 29. 23 ಯಾವುದೇ ಮಗ್ಗಿ ಒಳಗಡೆ ಬರಲ್ಲ, 29 ಕೂಡ ಯಾವುದೇ ಮಗ್ಗಿ ಒಳಗಡೆ ಬರಂಗಿಲ್ಲ. ಹೀಗಾಗಿ 20 ಮತ್ತು 30ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಪ್ಪ ಅಂದ್ರೆ 2, ಅವೇ 23 ಮತ್ತು 29. ಇಲ್ಲಿ ಕೊನೆಯದು ಒಂದು ಪ್ರಶ್ನೆ ಕೊಟ್ಟಿದ್ದಾನೆ. ಏನಪ್ಪಾ ಅಂದ್ರೆ ಇಲ್ಲೊಂದು ಚಿತ್ರ ಕೊಟ್ಟ. ಈ ಚಿತ್ರದಲ್ಲಿ ಟೋಟಲ್ ಬಿಂದುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ನ ಕೊಟ್ಟ. ಟೋಟಲ್ ಬಿಂದುಗಳು ಎಷ್ಟು ಎಣಿಸ್ರಿ. ಇಲ್ಲಿ ಒಂದಿದೆ, 1 2 3 4 5 6 7 8 9 10 11 12 13 14 15 16. ಟೋಟಲ್ ಎಷ್ಟದಪ್ಪ ಅಂದ್ರೆ 16 ಬಿಂದುಗಳು ಈ ಚಿತ್ರದಲ್ಲಿ ನಮ್ಗೆ ಕಂಡು ಬರುವುದರಿಂದ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಈ ತರ ಒಟ್ಟು 20 ಪ್ರಶ್ನೆಗಳನ್ನ ಡಿಫ್ರೆಂಟ್ ಚಾಪ್ಟರ್ಗಳ ಮೇಲೆ ಹೇಳ್ತಾನೆ. ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಇದೇ ಚಾಪ್ಟರ್ ಇಟ್ಕೊಂಡು ಇವೆಲ್ಲ ಆಫೀಷಿಯಲ್ ಕ್ವಶನ್ ಪೇಪರ್ ಇದು. ಇದನ್ನೇ ಮೂಲವಾಗಿ ಇಟ್ಟುಕೊಂಡು ನಾ ಏನು ಮಾಡ್ತೀನಪ್ಪ ಅಂದ್ರೆ ನಿಮಗೆ ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನ ಹೇಳ್ಕೊಡ್ತಾ ಇರ್ತದೆ. ಇಲ್ಲಿ ತನ ನಿಮ್ಮ ಎಕ್ಸಾಮ್ 1/3/2026 ಎಕ್ಸಾಮ್ ಇರೋದ್ರಿಂದ 28ನೇ ತಾರೀಕು ಅಂದರೆ 28/2/2026 ಫೆಬ್ರವರಿ ಎಂಡ್ ತನೂ ಕೂಡ ನಿಮ್ಮ ಕ್ಲಾಸಸ್ಗಳನ್ನ ಹೇಳ್ಕೊಡ್ತಿರ್ತೀವಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಪ್ಪ ಅಂದ್ರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಬರ್ತಾವೆ. ನೆಕ್ಸ್ಟ್ ವಿಡಿಯೋಗಳು ಎಲ್ಲವೂ ಕ್ಲಾರಿಟಿ ಇರ್ತಾವೆ, ನೋಡ್ಕೊಡ್ರಿ. ಧನ್ಯವಾದ.